ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಭಗವಂತ ಕರುಣಾಮಯ, ದಯಾಮಯ, ಪ್ರೇಮಮಯ ಅಂತಾರಲ್ಲ, ಆ ಮಾತು ಸುಳ್ಳಲ್ಲ. ಅದಕ್ಕೆ ಸಾಕ್ಷಿ ಏನಪ್ಪಾ ಅಂದರೆ, ಪ್ರತಿ 3 ವರ್ಷಗಳಿಗೊಮ್ಮೆ ಅಧಿಕ ಮಾಸ ಅಂತ ಬರುತ್ತಲ್ಲ, ಮಲಮಾಸ ಅಂತ ಕರಿತೀವಲ್ವ, ಪುರುಷೋತ್ತಮ ಮಾಸ ಅಂತ ಕರಿತೀವಲ್ವ, ಅದೇ ಕಾರಣ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ಈ ಮಾಸ ಕಾರ್ತೀಕ ಮಾಸಕ್ಕಿಂತ ಮಾಘ ಮಾಸಕ್ಕಿಂತ ಅಧಿಕ ಪುಣ್ಯವನ್ನು ವೃದ್ಧಿ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತಂತೆ. ಯಾಕಂದರೆ ಮಲಮಾಸವನ್ನು ಯಾರೂ ಕೂಡ ಒಪ್ಕೊಳ್ಳಿಲ್ಲ, ಹಾಗೆ ಯಾರೂ ಕೂಡ ನನ್ನ ಹೆಸರನ್ನು ಕೊಡ್ತೀನಿ ಅಂತ ಹೇಳಲಿಲ್ಲ, ಯಾವ ದೇವತೆಗಳು ಕೂಡ. ಅಂದರೆ ಪ್ರತಿ ತಿಂಗಳಿಗೂ ಒಂದು ಹೆಸರಂತ ಇರುತ್ತೆ. ಆದರೆ ಈ ತಿಂಗಳಿಗೆ ಮಾತ್ರ, ಈ ಮಲಮಾಸಕ್ಕೆ ಮಾತ್ರ ಯಾರೂ ಕೂಡ ನಾವು ಹೆಸರು ಕೊಡೋದಿಲ್ಲ ಅಂತೇಳಿ ಈ ಮಲಮಾಸವನ್ನು ತ್ಯಜಿಸ್ತಾರಂತೆ. ಆಗ ಮಲಮಾಸ ಅಳ್ತಾ ನಾನು ಬದುಕೋದೇ ಇಲ್ಲ ಅನ್ನೋ ರೀತಿಯಲ್ಲಿ ನಾರಾಯಣನ ಬಳಿಗೆ ಹೋಗುತ್ತಂತೆ. ಆಗ ಮಲಮಾಸವನ್ನು ಅಪ್ಕೊಳ್ತಾ ನಾರಾಯಣ ಹೇಳ್ತಾರಂತೆ, ನನ್ನ ಶರಣದಲ್ಲಿ ಬಂದವ್ರನ್ನ ನಾನು ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ. ನೀನು ನನ್ನ ಶರಣದಲ್ಲಿ ನಂಬಿಕೆ ಇಟ್ಟು ಬಂದಿದೆಯಾ ಅಂದರೆ ನನ್ನ ಹೆಸರನ್ನೇ ನಿನಗೆ ಕೊಡ್ತೀನಿ ಅಂತ ಹೇಳಿ ಆ ಮಲಮಾಸಕ್ಕೆ ಪುರುಷೋತ್ತಮ ಮಾಸ ಅನ್ನೋ ರೀತಿಯಲ್ಲಿ ಹೆಸರನ್ನು ಕೊಟ್ಟರಂತೆ. ಹಾಗಾಗಿ ಹೇಳೋದು ಸ್ನೇಹಿತರೆ, ಜೀವನದಲ್ಲಿ ನಮ್ಮನ್ನು ಕಡೆಗಣಿಸಿದ್ದಾರೆ, ಯಾರೂ ಕೂಡ ನಮಗೆ ಭರವಸೆ ಕೊಡ್ತಾ ಇಲ್ಲ, ಯಾರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಅನೇಕ ರೀತಿಯ ಒಂದು ವಿಚಾರಗಳಲ್ಲಿ ನಮ್ಮನ್ನು ಅವಮಾನಿಸ್ತಾರೆ, ನಿಂದಿಸ್ತಾರೆ, ಅಗೌರವದಿಂದ ಕಾಣ್ತಾರೆ, ನಮ್ಮ ಬೆಲೆ ಗೊತ್ತಿಲ್ಲ. ಇಂಥವೆಲ್ಲವೂ ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರ್ತದೆ. ಯಾಕಂದರೆ ಅವರವರ ಕರ್ಮಗಳಿಗೆ ತಕ್ಕದಾಗಿ ಫಲ ಸಿಗ್ತಾನೆ ಇರ್ತದೆ. ಆದರೆ ಇಂಥ ಫಲವನ್ನು ಹೊತ್ತ ನಾವು ಭಗವಂತನ ಶರಣದಲ್ಲಿ ಹೋದರೆ ಖಂಡಿತ ಭಗವಂತ ನಮ್ಮನ್ನು ಅಪ್ಕೊಳ್ತಾರೆ. ಆ ಕಷ್ಟ ಕಾರ್ಪಣ್ಯಗಳಿಂದ, ಆ ಒಂದು ಕರ್ಮದ ಒಂದು ಸೆಳೆತದಿಂದ ನಮ್ಮನ್ನು ಕಾಪಾಡ್ತಾರೆ. ಹಾಗಾಗಿ ಇಲ್ಲಿ ನೀವು ಗುರುವಿನ ಸೇವೆ ಮಾಡಿದ್ರೆ ತುಂಬ ಅತ್ಯಧಿಕ ಫಲ ಸಿಗುತ್ತೆ ಈ ಅಧಿಕ ಮಾಸದಲ್ಲಿ. ಹಾಗೆ ಇಷ್ಟ ದೇವರ ಒಂದು ಸೇವೆಯನ್ನು ಮಾಡ್ಬೋದು, ಕುಲದೇವರ ಸೇವೆಯನ್ನು ಮಾಡ್ಬೋದು, ಗ್ರಾಮ ದೇವತೆಗಳ ಸೇವೆಯನ್ನು ಮಾಡ್ಬೋದು, ಹಾಗೆ ಮತ್ತು ಗುರು ಹಿರಿಯರಿಗೆ, ಹಾಗೆ ನಿಮ್ಮ ತಂದೆ ತಾಯಿಗಳಿಗೆ ಸೇವೆ ಮಾಡಿದ್ರೆ ಇನ್ನೂ ಅತ್ಯಧಿಕ ಫಲ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಅಧಿಕ ಮಾಸ ನಮಗೆ ಸಿಕ್ಕಿದೆ ಅಂದರೆ ಸುವರ್ಣ ಅವಕಾಶನೇ ಸಿಕ್ಕಿದೆ ಅಂತೇಳಿ ನೀವು ಅಂದ್ಕೊಳ್ಬೇಕು. ಹಾಗಾಗಿ ಎಲ್ಲೆಲ್ಲೋ ಹೋಗಿ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂತೇಳಿ ಹಣ ಖರ್ಚು ಮಾಡಿ ಅದು ಮಾಡಿಸ್ತೆ ಅಂತ ಹೇಳಿ ಅಂದ್ಕೊಳ್ಳೋದಕ್ಕಿಂತ, ನೀವು ಶ್ರದ್ಧಾಪೂರ್ಣವಾದ ಭಕ್ತಿಯಿಂದ ಗುರುವಿನಲ್ಲಿ ಶರಣಾಗಿ ನೀವು ದಾನ ಧರ್ಮ, ಒಂದು ಒಳ್ಳೆಯ ಪುಣ್ಯ ಕಾರ್ಯದ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡ್ರೆ, ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳತ್ತ ನಿಮ್ಮ ಯೋಜನೆಯನ್ನು ತಗೊಂಡೋದ್ರೆ ಖಂಡಿತವಾಗಿಯೂ ಭಗವಂತನ ಕೃಪೆಯಲ್ಲಿ ನಿಮ್ಮ ಜೀವನ ಸುರಕ್ಷಿತವಾಗಿರುತ್ತೆ. ಈ ಮಾಸದಲ್ಲಿ ಮಾಡುವ ಜಪ ಆಗಿರ್ಬೋದು, ತಪ ಆಗಿರ್ಬೋದು, ನಾಮಸ್ಮರಣೆ ಆಗಿರ್ಬೋದು, ದಾನ ಆಗಿರ್ಬೋದು, ಹಾಗೆ ಧರ್ಮ ಆಗಿರ್ಬೋದು, ಹಾಗೆ ಸೇವೆ ಆಗಿರ್ಬೋದು, ಇವೆಲ್ಲದಕ್ಕೂ ಅದರದ್ದೇ ಆದ ಮಹತ್ವ ಇದೆ. ಹಾಗೆ ತೀರ್ಥ ಸ್ನಾನ ಮಾಡೋಕ್ಕಾಗೋದಿಲ್ಲ ಅಲ್ವಾ ಪ್ರತಿಯೊಬ್ಬರಿಗೂ. ಅಂಥವರು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಸೇವೆ ಮಾಡಬೇಕು. ಎಲ್ಲೆಲ್ಲೋ ಹೋಗಿ ಹಣ ಖರ್ಚು ಮಾಡೋದಕ್ಕಿಂತ ನಮ್ಮನ್ನು ನಾವು ದಂಡಿಸ್ಕೊಳ್ಬೇಕು, ಶ್ರಮ ಪಡಬೇಕು. ಆಗಲೇ ಭಗವಂತ ಆ ಭಕ್ತಿಗೆ ಒಲಿಯೋದು. ಹಾಗಾಗಿ ಸ್ವಲ್ಪ ಶ್ರಮ ಪಡಲೇಬೇಕಾಗುತ್ತೆ. ಒಳ್ಳೆಯದಾಗಬೇಕು ಅಂದರೆ ಸ್ವಲ್ಪ ಶ್ರಮ ಅಂತೂ ಇರಲೇಬೇಕಲ್ವಾ. ಹಾಗೆ ಶ್ರಮ ಪಡಲೇಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡು ಹಾಗೆ ಸ್ನಾನವನ್ನು ಮಾಡಬೇಕು. ಸ್ನಾನ ಮಾಡಬೇಕಾದ್ರೆ ಆ ಸ್ನಾನದ ನೀರನ್ನು ಕೈಯಲ್ಲಿ ಹಿಡ್ಕೊಂಡು ಗಂಗೆ ಚ ಯಮುನೈ ಚೈವ ಗೋದಾವರಿ ನರ್ಮದೇ ಸಿಂಧು ಜಲೇಸ್ಮಿನ್ ಕಾವೇರಿ ಸನ್ನಿಧಿಂ ಅನ್ನೋ ರೀತಿಲಿ ಎಲ್ಲ ನದಿಗಳನ್ನು ನಾನು ಇದರಲ್ಲಿ ಆಹ್ವಾನ ಮಾಡಿಕೊಂಡು ಸ್ನಾನ ಮಾಡ್ತಾ ಇದ್ದೀನಿ ಅನ್ನೋ ರೀತಿಲಿ ನಿಮಗೆ ಹೇಳಿಕೊಂಡು ನೀವು ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಮೂಲಕ ಸ್ನಾನ ಮಾಡ್ಕೊಳ್ಳಿ. ಇದು ಒಂದು ಪವಿತ್ರ ಸ್ನಾನ ಆಗುತ್ತೆ. ನಂತರ ನೀವು ಹೇಗೆ ದಿನನಿತ್ಯ ಪೂಜೆ ಮಾಡ್ತೀರೋ ಆ ರೀತಿ ಒಂದು ಪೂಜೆಯನ್ನು ಮಾಡ್ಕೊಳ್ಳಿ. ಅದ್ರ ಜೊತೆ ಯಾವುದಾದ್ರೂ ದಿನನಿತ್ಯ ಒಂದು ನೈವೇದ್ಯವನ್ನು ಮಾಡ್ಕೊಳ್ಳಿ ಸರಳವಾಗಿ. ಹಾಗೆ ಸಕ್ಕರೆ, ಬೆಲ್ಲ, ಈ ರೀತಿಯಾಗಿ ಹಣ್ಣು ಹಂಪಲು, ಈ ರೀತಿ ನೈವೇದ್ಯವನ್ನು ಮಾಡ್ಕೊಳ್ಬೋದು. ಕೈಯಲ್ಲಾದರೆ ನೀವು ಕೂಡ ಸ್ವತಃ ನಿಮ್ಮ ಕೈಯಲ್ಲೇ ಏನಾದರೂ ಸಿಹಿ ತಿಂಡಿಯನ್ನು ಮಾಡಿ ಅರ್ಪಣೆ ಮಾಡಿ ಪೂಜೆಯನ್ನು ಮುಗಿಸ್ಕೊಳ್ಬೇಕು. ಬೆಳಗ್ಗೆನೇ ಮಾಡಬೇಕು. ಹಾಗೆ ಈ ದಿನ ಗುರುವಿನ ಸಚ್ಚರಿತ್ರೆ ಪಾರಾಯಣವನ್ನು ಓದಿ, ಭಗವದ್ಗೀತೆಯನ್ನು ಓದಿ, ದೇವಿ ಪುರಾಣವನ್ನು ಓದಿ, ಹಾಗೆ ನೀವು ರಾಮಾಯಣ ಓದಿ, ಹನುಮಾನ್ ಚಾಲೀಸ್ ಓದಿ. ಎಲ್ಲ ದೇವತೆಗಳು ನಮಗೆ ಕಲಿಸಿರೋ ಪಾಠ ಒಂದೇ, ಸಂಘರ್ಷ ಇಲ್ಲದೆ, ಜೀವನದಲ್ಲಿ ಹೋರಾಟ ಇಲ್ಲದೆ ಏನೂ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವುಗಳೊಂದಿಗೆ ಸಂಘರ್ಷ ಹೋರಾಟದೊಂದಿಗೆ ಭಗವಂತನಲ್ಲಿ ಶರಣಾದರೆ ಖಂಡಿತ ಅಲ್ಲಿ ಒಂದು ರಕ್ಷಣೆ ಸಿಗುತ್ತೆ. ಕರ್ಮ ಪಾಪ ಎಂಥದ್ದೇ ದೊಡ್ಡ ಮಟ್ಟದಲ್ಲಿದ್ದರೂ ಕೂಡ ಅದನ್ನು ಕಳ್ಕೊಳ್ಳೋಕ್ಕೆ ದಾರಿ ಸಿಗುತ್ತೆ. ಆ ಗುರುವಿನ ರಕ್ಷಣೆಯಲ್ಲಿ ನಮ್ಮ ಜೀವನ ಸುರಕ್ಷಿತವಾಗೋದ್ರ ಜೊತೆಗೆ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ಸರಿ ಯಾವುದು ತಪ್ಪು ಯಾವುದು ಗುರುತಿಸುವಷ್ಟು ಸಮರ್ಥತೆ ಅಂತೂ ಖಂಡಿತವಾಗಿಯೂ ಬಂದೇ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಸಚ್ಚರಿತ್ರೆ ಪಾರಾಯಣವನ್ನು ಗುರುವಾರದಿಂದ ಶುರು ಮಾಡಬಹುದು. ಎಷ್ಟಾಗುತ್ತೋ ಅಷ್ಟು ಅಧ್ಯಾಯಗಳನ್ನು ಪ್ರಾರಂಭ ಮಾಡಿ ಒಟ್ಟಾರೆಯಾಗಿ ಅಧಿಕ ಮಾಸ ಮುಗಿಯೋದ್ರೊಳಗೆ ನೀವು ಸಚ್ಚರಿತ್ರೆ ಪಾರಾಯಣ 52 ಅಧ್ಯಾಯಗಳನ್ನು ಕಂಪ್ಲೀಟ್ ಮಾಡಿ. 52 ಅಧ್ಯಾಯಗಳನ್ನು ಕಂಪ್ಲೀಟ್ ಮಾಡೋದ್ರೊಳಗೆ ಅಂದರೆ ಪ್ರತಿ ಬಾರಿ ಒಂದು ಅಧ್ಯಾಯ ಪೂರ್ಣಗೊಳಿಸೋದ್ರ ಜೊತೆಗೆ ₹1 ಎತ್ತಿಡಬೇಕು. 52 ಅಧ್ಯಾಯಗಳನ್ನು ಓದೋದ್ರೊಳಗೆ ₹52 ಎತ್ತಿಡ್ತೀರ. ಅದನ್ನು ಕೊನೆಯ ದಿನ ಯಾರಿಗಾದರೂ ದಾನದ ರೂಪದಲ್ಲಿ ಕೊಟ್ಟು ನೀವು ಆ ಒಂದು ಸಚ್ಚರಿತ್ರೆ ಪಾರಾಯಣವ ಮಾಡಿದ್ರಲ್ಲ ಅದನ್ನು ಸಂಪನ್ನಗೊಳಿಸಬೇಕು. ಈ ರೀತಿ ಕೂಡ ಅದರ ಉದ್ಯಾಪನೆಯನ್ನು ನೀವು ಮಾಡ್ಕೊಳ್ಬೋದು ಒಂದು ಸರಳ ಪೂಜೆಯೊಂದಿಗೆ. ಬಾಬಾರವರೇ ಸ್ವಯಂ ಹೇಳಿದರೆ, ಸಚ್ಚರಿತ್ರೆಯ ಪ್ರತಿಯೊಂದು ಅಕ್ಷರವೂ ಕೂಡ ನನ್ನ ಜೀವಂತ ಉಪಸ್ಥಿತಿಯಾಗಿದೆ. ನಾನು ಅದರ ಮೂಲಕ ನಿನ್ನ ಅನೇಕ ರೀತಿಯ ಸಮಸ್ಯೆಗಳನ್ನು ಹೀರ್ಕೊಳ್ತೀನಿ, ನಿನ್ನನ್ನು ಸುರಕ್ಷಿತವಾಗಿಸ್ತೀನಿ, ಪಾಪಗಳಿಂದ ಮುಕ್ತಗೊಳಿಸ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಹಾಗಾಗಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡ್ಕೊಳ್ಳಿ. ಹಾಗೆ
ಯಾರಿಗೆಲ್ಲ ಸಂತಾನ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಅವರು ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಅಂತೇಳಿ ಈ ಒಂದು ಸಾಯಿ ಗಾಯತ್ರಿ ಮಂತ್ರವನ್ನು ದಿನನಿತ್ಯ 33 ಬಾರಿ ಬರೀಬೇಕು. ಡೇಟ್ ಆದಾಗ ಎಲ್ಲಿಗಾದರೂ ಊರಿಗೆ ಹೋಗಬೇಕಾದ್ರೆ ಅದು ಆಗೋದಿಲ್ಲ ಅಂದರೆ 4 ದಿನ ಸ್ಕಿಪ್ ಮಾಡಿಬಿಡಿ. ಎಲ್ಲಿಗಾದರೂ ಊರಿಗೆ ಹೋಗೋ ಸಂದರ್ಭ ಇದ್ದರೆ ತೊಗೊಂಡೋಗೋಕ್ಕಾಗತ್ತೆ, ಅಲ್ಲಿ ಬರೀಲಿಕ್ಕಾಗತ್ತೆ ಅಂದರೆ ಬರೀರಿ, ಇಲ್ಲ ಅಂದರೆ ಖಂಡಿತವಾಗಿ ಮನೆಗೆ ಮರಳಿದ ಮೇಲೆ ಮತ್ತೆ ಅದನ್ನು ಪೂರೈಸ್ಕೊಳ್ಳಿ, ನಡೆಯುತ್ತೆ ಒಂದೊಂದು ದಿನ. ಅದೇನಾದರೂ ಅನಿವಾರ್ಯ ಕಾರಣಗಳಿಂದ ಸ್ಕಿಪ್ ಆದರೆ ಅದಕ್ಕೆ ಬೇಜಾರು ಮಾಡ್ಕೋಬೇಡಿ. ಈ ರೀತಿ 33 ಬಾರಿ ನೀವು ಸಾಯಿ ಗಾಯತ್ರಿ ಮಂತ್ರವನ್ನು ಬರೀಬೇಕಾದ್ರೆ ಕೂಡ ನೀವು 1 ರೂಪಾಯಿನ ಎತ್ತಿಡ್ತಾ ಹೋಗಬೇಕು. ಅದು ಎಷ್ಟು ದಿನಗಳ ಕಾಲ ಬರೀತೀರೋ ಅಷ್ಟು 1 ರೂಪಾಯಿ ಒಟ್ಟಾಗಿರುತ್ತಲ್ಲ, ಅದನ್ನು ಕೊನೆಯ ದಿನ ಇದರ ಉದ್ಯಾಪನೆಯ ರೀತಿಯಲ್ಲಿ ಒಂದು ಪೂಜೆಯನ್ನು ಮಾಡಿಕೊಂಡು ಅದನ್ನು ಯಾರಿಗಾದರೂ ದಾನದ ರೂಪದಲ್ಲಿ ಕೊಡಬೇಕು. ಅಲ್ಲಿಗೆ ನಾಮಸ್ಮರಣೆಯೂ ಆಯಿತು, ಭಗವಂತನ ಸೇವೆಯೂ ಆಯಿತು, ಅದ್ರ ಜೊತೆಗೆ ದಾನದೂ ಆಯಿತು ಅಲ್ವಾ. ಹಾಗಾಗಿ ಯಾರಿಗೆಲ್ಲ ಕಂಕಣ ಭಾಗ್ಯ ಕೂಡಿ ಬರಬೇಕು ಅಂತೇಳಿ ಬಯಸ್ತಿದ್ರು ಅದಕ್ಕೆ ಗುರುವಿನ ಫಲ ಇದ್ದೇ ಇರಬೇಕಲ್ವ. ಹಾಗಾಗಿ ನೀವು ಇಲ್ಲಿ ನಿಮಗೆ ಈ ಒಂದು ಅಧಿಕ ಮಾಸದಲ್ಲಿ 6 ಗುರುವಾರಗಳು ಸಿಗ್ತವೆ ಸೇವೆ ಮಾಡಲಿಕ್ಕೆ. ಅದರಲ್ಲಿ ಏನಾದರೂ ಒಂದು ಡೇಟ್ ಆಗಿ ಮಿಸ್ ಆದರೂ, ಇಲ್ಲ ಊರಿಗೆ ಹೋಗಿ ಮಿಸ್ ಆದರೂ 5 ಸಿಗುತ್ತೆ, ಇಲ್ಲ 1 ಗುರುವಾರ ಸಿಗಲಿ, 2 ಸಿಗಲಿ, 3 ಸಿಗಲಿ. ಆ ಸಮಯದಲ್ಲಿ ನೀವು 100 ಗ್ರಾಮ್ ಅರಿಶಿನ ಕೊಂಬನ್ನು ತಗೊಂಡು ಅದನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಎಲ್ಲ ಮಾಡ್ಕೊಳ್ತಿರಲ್ಲ ಗುರುವಾರದ ದಿನ, ಅದನ್ನು ಗುರುವಿನ ಪಾದಗಳಲ್ಲಿ ಇಟ್ಟು, ಬಾಬಾರವರ ಪಾದಗಳಲ್ಲಿ ಇಡಿ. ಹಾಗೆ 1 ರೂಪಾಯಿ ಕೈಯಲ್ಲಿ ಹಿಡ್ಕೊಂಡು ಆಗಲೂ ಕೂಡ ಸಂಕಲ್ಪ ಮಾಡ್ಕೊಳ್ಳಿ, ಬಾಬಾ ನನಗೆ ಕಂಕಣ ಭಾಗ್ಯ ಕೂಡಿ ಬರಲಿ, ನನಗೆ ಇಷ್ಟವಾದ ಅಂದರೆ ನನಗೆ ಯೋಗ್ಯನಾದ ವರ ಸಿಗಲಿ ಅನ್ನೋ ರೀತಿಯಲ್ಲಿ ಕಲ್ಪನೆ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿ ವರ ಬೇಕೋ, ಅವನಲ್ಲಿ ಯಾವೆಲ್ಲ ಒಳ್ಳೆಯ ಗುಣಗಳಿರಬೇಕು ಅನ್ನೋದನ್ನು ಕಲ್ಪನೆ ಮಾಡಿಕೊಂಡು ಆ 1 ರೂಪಾಯಿನ ಗುರುವಿನ ಪಾದಗಳಲ್ಲಿ ಒಂದು ಡಬ್ಬಿಲಿ, ಸಣ್ಣ ಡಬ್ಬಿಲಿ, ಇಲ್ಲ ಒಂದು ಬಟ್ಟೆಯಲ್ಲಿ ಹಾಕಿ ಕಟ್ಟಿಡ್ತಾ ಬರಬೇಕು. ಆವಾಗ ಒಂದು ಮಂತ್ರವನ್ನು ಹೇಳಬೇಕು, ಸಂಕಲ್ಪ ಮಾಡ್ಕೊಂಡು ಅದನ್ನು ಕೈಯಲ್ಲಿ ಹಿಡ್ಕೊಂಡು ಎಲ್ಲ ರೀತಿಯಲ್ಲಿ ನೀವು ಹೇಳ್ಕೊಂಡಾದ್ಮೇಲೆ ಓಂ ಸಾಯಿ ಶರಣಾಗತ ವತ್ಸಲಾಯ ನಮಃ ಅಂತೇಳಿ 33 ಬಾರಿ ಹೇಳ್ಕೊಳ್ಬೇಕು. ನಂತರ ಆ ಒಂದು ಗುರುವಾರ ದಿನ 100 ಗ್ರಾಮ್ ಅರಿಶಿನ ಕೊಂಬನ್ನು ಇಟ್ಟು ನೀವು ಈ ರೀತಿ ಎಲ್ಲ ಪೂಜೆ ಮಾಡ್ಕೊಂಡ ನಂತರ ಅದನ್ನು ಗುರುವಾರದ ಸಂಜೆ ನೀವು ಬಾಬಾರವರ ಮಂದಿರಕ್ಕೆ ಮುಟ್ಟಿಸ್ಬೇಕು. ನಮ್ಮ ಊರಲ್ಲಿ ಬಾಬಾರವರ ಮಂದಿರ ಇಲ್ಲ. ಏನು ಮಾಡಬೇಕು ಅಂದರೆ ಯಾವುದಾದ್ರೂ ದೇವಿಯ ದೇವಸ್ಥಾನಕ್ಕೆ ಕೊಡಬಹುದು. ಪ್ರತಿ ಗುರುವಾರ ಹೀಗೆ ಮಾಡ್ಕೊಳ್ಬೇಕು. 6 ಗುರುವಾರ ಮಾಡ್ತಿರೋ, 3 ಮಾಡ್ತಿರೋ, 1 ಮಾಡ್ತಿರೋ, 2 ಮಾಡ್ತಿರೋ, ನಿಮ್ಮ ಅನುಕೂಲಕ್ಕೆ ಎಷ್ಟು ಗುರುವಾರಗಳು ಸಿಗ್ತವೋ ಆ ಪ್ರತಿ ಗುರುವಾರವೂ ಇದೇ ರೀತಿ ಮಾಡಬೇಕಾಗತ್ತೆ. 100 ಗ್ರಾಮ್ ಅರಿಶಿನ ತಗೋಬೇಕು. ಅದನ್ನು ಪೂಜೆ ಎಲ್ಲ ಮುಗಿಸ್ಕೊಂಡಿರ್ತೀರಲ್ಲ ಆ ಸಮಯದಲ್ಲಿ ಬಾಬಾರವರ ಪಾದಗಳಲ್ಲಿ ಇಡಬೇಕು. ಹಾಗೆ ಕೈಯಲ್ಲಿ 1 ರೂಪಾಯಿ ಕಾಯಿನನ್ನು ಹಿಡಿದು ಈ ಮಂತ್ರವನ್ನು ನಾನು ಹೇಳಿದ್ನಲ್ಲ, ಓಂ ಸಾಯಿ ಶರಣಾಗತ ವತ್ಸಲಾಯ ನಮಃ ಅಂತೇಳಿ ಆ ಮಂತ್ರವನ್ನು 33 ಬಾರಿ ಹೇಳಿ ಒಂದು ಅರಿಶಿನ ಕೊಂಬನ ದಾನವಾಗಿ ಕೊಡಬೇಕು. ಈ ರೀತಿ ಮಾಡಬೇಕಾಗತ್ತೆ ಅಧಿಕ ಮಾಸದಲ್ಲಿ. ಹಾಗೆ ಮನೆಯಲ್ಲಿ ತುಂಬ ನೆಗೆಟಿವಿಟಿ ಇದೆ, ತುಂಬ ಅಂದರೆ ತುಂಬ ಜಗಳ ಆಗ್ತಾಯಿದೆ, ಅಶಾಂತಿ, ಏನು ಆಗ್ತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗ್ತಿದೆ. ಇದಕ್ಕೊಂದು ಈ ಪರಿಹಾರವನ್ನು ನಾನು ಹೇಗೆ ಮಾಡ್ಕೊಳ್ಬೇಕು ಅಂದರೆ, ಪ್ರತಿದಿನವೂ ಅಂದರೆ ಅಧಿಕ ಮಾಸ ಶುರುವಾದ ಪ್ರತಿದಿನವೂ ಕೂಡ ಹಳದಿ ಸಾಸಿವೆ ಮತ್ತು ಕಪ್ಪು ಸಾಸಿವೆಯನ್ನು ಮಿಶ್ರಣ ಮಾಡಿ ಒಂದು ಡಬ್ಬಿಲಿ ಇಟ್ಕೊಳ್ಳಿ. ಪ್ರತಿದಿನ ರಾತ್ರಿ ನಿಮ್ಮ ಮನೆಯ ಪ್ರತಿಯೊಂದು ಕೋಣೆಯ ಮೂಲೆಗೂ ಹಾಕಬೇಕು. ಬೆಳಗ್ಗೆ ಅದನ್ನು ಕಸ ಗುಡಿಸಿ ನಮ್ಮ ಮನೆಯಲ್ಲಿರುವ ಎಲ್ಲ ರೀತಿಯ ನೆಗೆಟಿವಿಟಿ, ಎನರ್ಜಿ ಎಲ್ಲ ದೂರ ಆಗ್ತದೆ, ದಾರಿದ್ರ್ಯ ದೂರ ಆಗ್ತಾ ಇದೆ ಅಂತೇಳಿ ಹೇಳ್ಕೊಂಡು ಹೊರಗಡೆ ಹಾಕಿಬಿಡಬೇಕು. ಪ್ರತಿದಿನ ಇದೇ ರೀತಿ ಮಾಡ್ಕೊಳ್ಬೇಕು, ಅಧಿಕ ಮಾಸ ಶುರುವಿನಿಂದ ಅಧಿಕ ಮಾಸ ಕೊನೆಯವರೆಗೂ. ಅಶಾಂತಿ, ಜಗಳ, ನೆಗೆಟಿವ್ ಎನರ್ಜಿ ಎಲ್ಲವೂ ದೂರ ಆಗಬೇಕು. ಯಾವುದೇ ರೀತಿ ಒಂದು ಕೆಟ್ಟ ಜನರ ದೃಷ್ಟಿ ಬಿದ್ದರೂ ಕೂಡ, ಎನರ್ಜಿ ಎಂಥದ್ದೇ ಇದ್ದರೂ ಕೂಡ ಎಲ್ಲವೂ ಕೂಡ ಇದರ ಮೂಲಕ ಹೊರ ಹೋಗಬೇಕು ಅನ್ನೋ ರೀತಿಯಲ್ಲಿ ಅದು ದಿನನಿತ್ಯ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆ, ಕೆಟ್ಟ ಜನರ ದೃಷ್ಟಿ, ಒಂದು ಅಶಾಂತಿ ಇಂಥದ್ದೆಲ್ಲವನ್ನು ನಾನು ಗುಡಿಸಿ ಹೊರಗೆ ಹಾಕ್ತಾ ಇದ್ದೀನಿ. ಈಗ ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆ ಆಗ್ತಾ ಇದೆ. ಗುರುವಿನ ಅನುಗ್ರಹ ಆಶೀರ್ವಾದದಿಂದ, ನಾವು ನಂಬಿದ ದೈವಶಕ್ತಿಗಳ ಅನುಗ್ರಹ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದಾಗ್ತಾ ಇದೆ ಅಂತೇಳಿ ಹೇಳ್ಕೊಳ್ಳಿ. ಹಾಗೆ ನಿಮ್ಮ ಕುಲದೇವತೆಗೆ ಒಂದು 11 ರೂಪಾಯಿ ಕಾಣಿಕೆ ಎತ್ತಿಟ್ಬಿಡಿ. ಯಾರಾದರೂ ಹೋಗೋರಿದ್ದರೆ ಅವ್ರ ಜೊತೆ ಅಧಿಕ ಮಾಸ ಮುಗಿದ ಮೇಲೆ ಕೊಟ್ಕೊಳಿಸಿ, ಇಲ್ಲ ಅಂದರೆ ನೀವೇ ಯಾವಾಗಲಾದರೂ ಹೋದಾಗ ಅದನ್ನು ತಗೊಂಡು ಹೋಗಂತ್ರಿ. ಹಾಗೆ 6 ಗುರುವಾರಗಳ ಕಾಲ ಬಾಬಾರವರ ಮಂದಿರಕ್ಕೆ 1 ತೆಂಗಿನಕಾಯಿಯನ್ನು ದಾನವಾಗಿ ಕೊಡಿ. ತೆಂಗಿನಕಾಯಿ ಅಂದಕ್ಷಣ, ತೆಂಗಿನಕಾಯಿ ಅಂದರೆ ತಲೆಯನ್ನು ಅಂದರೆ ಶಿರವನ್ನು ಬಿಂಬಿಸುತ್ತೆ. ಹಾಗಾಗಿ ನಿಮ್ಮ ತಲೆಯನ್ನು ಭಗವಂತನ ಗುರುವಿನ ಶರಣದಲ್ಲಿ ನೀವು ಶರಣಾಗಿಸಿದಿರ ಅನ್ನುವ ಪ್ರತೀಕವಾಗಿ ನೀವು ಪ್ರತಿ ಗುರುವಾರ 1 ತೆಂಗಿನಕಾಯಿಯನ್ನು ಬಾಬಾರವರ ಮಂದಿರಕ್ಕೆ ಅರ್ಪಣೆ ಮಾಡಿ ಬನ್ನಿ. ಅದನ್ನು ಮತ್ತೆ ಮರಳಿ ಇಸ್ಕೊಬಾರ್ದು, ಅದು ಶರಣಾಗತಿಯ ಭಾವದಲ್ಲಿ ಅವರಿಗೆ ಸಮರ್ಪಣೆ ಮಾಡಿ ಬರಬೇಕು. ಅದ್ರ ಜೊತೆ 2 ಬಾಳೆಹಣ್ಣನ್ನು ತೊಗೊಂಡೋಗಿ. ಯಾಕಂದರೆ ಗುರುವನ್ನು ನೋಡೋಕ್ಕೆ ಹೋಗಬೇಕಾದ್ರೆ ಹಣ್ಣು ಇಲ್ಲ ಹೂವನ್ನು ತೊಗೊಂಡೋಗ್ಬೇಕು. ಹಾಗಾಗಿ ನೀವು ಅದ್ರ ಜೊತೆ ಬಾಳೆಹಣ್ಣನ್ನು ಕೂಡ ತೊಗೊಂಡೋಗಿ, ಕೈಲಾದರೆ ಹೂವನ್ನು ಕೂಡ ತೊಗೊಂಡೋಗಿ ಕೊಡಿ. ಇಂಥದ್ದೇ ಸಮಸ್ಯೆಗಳು ಅಡೆತಡೆ ಮಾಡ್ತಾ ಇದ್ದಾವೆ, ನಾನು ಯಾವುದೇ ಕೆಲಸದಲ್ಲಿ ಮುಂದುವರಿಯೋಣ ಅಂದರೂ ಕೂಡ ಅದರಲ್ಲಿ ಆಗ್ತಾ ಇಲ್ಲ, ಏನೋ ಏಳು ಬೀಳಿನ ಅನುಭವ ಆಗ್ತಾ ಇದೆ, ನನಗೆ ಅಶಾಂತಿಯ ಅನುಭವ ಆಗ್ತಾಯಿದೆ, ನಕಾರಾತ್ಮಕತೆ ನನ್ನನ್ನು ಆವರಿಸ್ತಾ ಇದೆ, ತಲೆಯಲ್ಲಿ ಪದೇ ಪದೇ ಒಂದು ಚಿಂತೆಗಳು ಕಾಡ್ತಾ ಇದ್ದಾವೆ ಅಂತ ಹೇಳಿ ನಿಮಗೆ ಅನಿಸ್ತಾ ಇದೆ ಅಂದರೆ ಅದು ಯಾವುದೇ ರೀತಿ ಒಂದು ವಿಚಾರವನ್ನು ಇಟ್ಕೊಂಡು ನೀವೀಗ ಅಸ್ವಸ್ಥವಾಗಿದ್ದೀರಾ, ಮಾನಸಿಕ ಒಂದು ದೈಹಿಕ ಅಸ್ವಸ್ಥತೆಯನ್ನು ಹೊಂದಿದ್ದೀರಾ ಅಂದರೆ ಈ ತೆಂಗಿನಕಾಯಿಯನ್ನು ಗುರುವಿನ ಶರಣದಲ್ಲಿ ಕೊಟ್ಟು ಬನ್ನಿ. ಖಂಡಿತವಾಗಿ ನಿಮ್ಮ ಶಿರವನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿದ ಹಾಗೆ. ಆ
ಶಿರವನ್ನು ಅಂದರೆ ಆ ಶಿರದಲ್ಲಿರುವ ಒಂದು ಚಿಂತೆಗಳನ್ನು ಹಾಗೆ ಒಂದು ಭಯ ಆತಂಕವನ್ನು ನಿವಾರಣೆ ಮಾಡಿ ಅವರು ಮತ್ತೆ ನಿಮ್ಮ ಒಂದು ಶಿರದಲ್ಲಿ ಸುಖ ಶಾಂತಿ ನೆಮ್ಮದಿ ಬಿಂಬಿಸಿಕೊಳ್ಳುವಂಥ ಒಂದು ಸಕಾರಾತ್ಮಕ ಎನರ್ಜಿನ ಕೊಡ್ತಾರೆ. ಈ ರೀತಿ ಮಾಡ್ಕೊಳ್ಳಿ. ಹಾಗೆ ಯಾವೆಲ್ಲ ಗ್ರಂಥಗಳ ಪಾರಾಯಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಮಾಡಿ. ಯಾವುದೂ ಮಾಡೋಕ್ಕಾಗೋದಿಲ್ಲ. ನಾನು ಸಂಪೂರ್ಣವಾಗಿ ನಾನು ಬಾಬಾರವರನ್ನೇ ನಂಬಿದ್ದೀನಿ, ಅವರೇ ನನಗೆಲ್ಲ ಅನ್ನೋರು ಸಚ್ಚರಿತ್ರೆ ಪಾರಾಯಣ ಮಾಡಿ ನಾನು ಹೇಳಿದ ಈ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ. ಎಲ್ಲ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರ್ತೀರ, ಖಂಡಿತ ಒಳ್ಳೆಯದಾಗುತ್ತೆ. ಈಗ ಯಾರೂ ಇಲ್ಲ, ನನ್ನನ್ನು ಎಲ್ಲರೂ ತುಚ್ಛವಾಗಿ ಕಾಣ್ತಾ ಇದ್ದಾರೆ ಅನ್ನಂಥ ಸಂದರ್ಭದಲ್ಲಿ ಭಗವಂತನೇ ನನ್ನ ಶರಣದಲ್ಲಿ ಬಂದಿದೆಯಾ, ನಾನು ನಿನ್ನನ್ನು ಅಪ್ಕೊಳ್ತೀನಿ ಅಂದಮೇಲೆ ಗುರುವು ಅಪ್ಕೊಳ್ದೇ ಇರ್ತಾರೆ. ಯೋಚನೆ ಮಾಡಿ, ಅಂಥ ಕರುಣಾಮಯ, ಅಂಥ ದಯಾಮಯ, ಅಂಥ ಪ್ರೇಮಮಯಿ ಗುರುವನ್ನೇ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ. ಯಾಕಂದರೆ ಬಾಬಾರವರ ಉಪದೇಶಗಳಲ್ಲಿ ಅವರು ಅದನ್ನೇ ನಮಗೆ ಹೇಳ್ಕೊಟ್ಟಿರೋದು. ಅವರು ಯಾವುದೇ ರೀತಿ ಮಂತ್ರವನ್ನು ಸಿದ್ಧಿ ಮಾಡ್ಕೊಳ್ಳಿ, ಇಲ್ಲ ಮಂತ್ರೋಪದೇಶವನ್ನು ಮಾಡಲಿಲ್ಲ. ಹಾಗೆ ಕ್ಲಿಷ್ಟವಾದ ಮಂತ್ರಗಳನ್ನು ಕಲೀರಿ ಅಂತಲೂ ಹೇಳಿಲ್ಲ. ಸರಳವಾಗಿ ಮಾನವೀಯತೆ ಮನುಷ್ಯತ್ವಗಳನ್ನು ನಿಮ್ಮಲ್ಲಿ ಅಳವಡಿಸ್ಕೊಳ್ಳಿ. ದಯೆ ಇರಲಿ, ಕರುಣೆ ಇರಲಿ, ಪ್ರೇಮ ಇರಲಿ, ಸಹನೆ ಇರಲಿ, ಧರ್ಮ ಇರಲಿ, ಸೇವೆಯ ಭಾವ ಇರಲಿ, ಇವುಗಳನ್ನು ನೀವು ಅಳವಡಿಸ್ಕೊಂಡು ಇವುಗಳ ಆಧಾರದ ಮೇಲೆ ನಿಮ್ಮ ದಿನನಿತ್ಯದ ಕರ್ಮಗಳನ್ನು ಶುದ್ಧಗೊಳಿಸ್ತಾ ಹೋದರೆ ಖಂಡಿತ ಭಗವಂತನೇ ನಿಮ್ಮನ್ನು ಕಾಪಾಡ್ತಾನೆ. ಅವನೇ ನಿಮ್ಮ ಹತ್ರ ಬಂದು ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾರೆ ಅನ್ನೋದನ್ನು ದಾರಿ ತೋರಿಸ್ಕೊಟ್ಟಿದ್ದಾರೆ ಗುರು ಅಲ್ವಾ. ಎಷ್ಟು ಸರಳ ಉಪದೇಶಗಳನ್ನು ಕೊಟ್ಟಿದ್ದಾರಲ್ವ ಬಾಬಾ. ಯಾರಿಗೂ ಕೂಡ ಕಷ್ಟ ಅಂತೇಳಿ ಅನಿಸೋದೇ ಇಲ್ಲ. ಇವು ಪೂಜೆ ವೈಭೋಗದಿಂದನೇ ಮಾಡಬೇಕು ಅಂತ ಹೇಳಿಲ್ಲ. ನಿನ್ನ ಮನಸ್ಸಿನಿಂದ ಶುದ್ಧವಾದ ಭಕ್ತಿಯಿಂದ ನನ್ನನ್ನು ಸ್ಮರಣೆ ಮಾಡಿದರೂ ಸಾಕು, ಅದೇ ನನ್ನ ಪೂಜೆ ಆಗುತ್ತೆ. ನೀನು ಒಳ್ಳೆಯ ಕರ್ತವ್ಯಗಳನ್ನು ಮಾಡಿದರೆ ಸಾಕು, ಅದು ಕೂಡ ನನ್ನ ಪೂಜೆ ಅಂತೇಳಿ ಸ್ವೀಕರಿಸ್ತೀನಿ. ಯಾರಿಗಾದರೂ ಹಸಿದವರಿಗೆ ಅನ್ನ ಕೊಟ್ಟರು ಕೂಡ ಅದು ನಾನು ಪೂಜೆ ಅಂತ ಸ್ವೀಕರಿಸ್ತೀನಿ. ಹಸಿದ ನಾಯಿಗೆ, ಪ್ರಾಣಿಗೆ, ಪಕ್ಷಿಗೆ ನೀರು ಕೊಟ್ಟರು ಕೂಡ ನಾನು ಅದನ್ನು ನನ್ನ ಪೂಜೆ ಅಂತ ಸ್ವೀಕರಿಸ್ತೀನಿ. ನಿನ್ನನ್ನು ಈ ಭೂಮಿಗೆ ತಂದು ನಿನ್ನ ಕರ್ಮಗಳನ್ನು ಕಳೆದುಕೊಳ್ಳಲು ಹಾಗೆ ಒಳ್ಳೆಯ ಪುಣ್ಯದ ವೃದ್ಧಿಯನ್ನು ಮಾಡ್ಕೊಳ್ಳೋಕ್ಕೂ ನಿನ್ನ ತಂದೆ ತಾಯಿಯ ಸೇವೆ ಮಾಡಿದರೂ ಕೂಡ ಅದು ನನ್ನ ಪೂಜೆ ಆಗುತ್ತೆ ಅಂತ ಹೇಳಿದ್ದಾರೆ ಬಾಬಾ. ಮನುಷ್ಯತ್ವ ಮಾನವೀಯತೆಯನ್ನು ಜಾಗೃತ ಮಾಡ್ಕೊಳ್ಳಿ, ಅದರಿಂದ ಭಗವಂತ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅನ್ನುವ ವಾಸ್ತವ ಸತ್ಯವನ್ನು ನಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ಹಾಗೆ ಅವರು ಕುಗ್ರಾಮದಲ್ಲಿರುವ ಜನರಿಗೆ ಮಂತ್ರಗಳ ಪರಿಚಯವೇ ಇರಲಿಲ್ಲ. ಏನು ಮಾಡಬೇಕು, ಯಾವ ಸಮಸ್ಯೆಯಿಂದ ಏನು ಮಾಡಬೇಕು, ಈ ಸಮಸ್ಯೆಗಳಿಂದ ಹೇಗೆ ಹೊರಗೆ ಬರಬೇಕು, ಈ ದಾರಿದ್ರ್ಯದಿಂದ, ಈ ಬಡತನದಿಂದ ಹೇಗೆ ಹೊರಗೆ ಬರಬೇಕು, ಅವರು ಕಂಗೆಟ್ಟಂಥ ಸಂದರ್ಭದಲ್ಲಿ ಆ ಶಿರಡಿಯಲ್ಲಿ ಅವತಾರವೆತ್ತಿದ್ರು ಬಾಬಾ ಅಲ್ವಾ. ಗ್ರಾಮದಲ್ಲಿರುವ ಜನರನ್ನು ಉದ್ಧರಿಸಿದರು ಆ ಸಾಯಿ. ಹಾಗೆ ಈಗ ವಿಶ್ವವನ್ನೇ ಆವರಿಸಿ ಎಲ್ಲ ರೀತಿಯ ಜನರಿಗೆ ಹೇಳ್ತಾ ಇದ್ದಾರೆ, ಮನುಷ್ಯತ್ವ, ಮಾನವೀಯತೆ, ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವವನ್ನು ನಿನ್ನಲ್ಲಿಟ್ಕೋ. ಇದು ವ್ಯರ್ಥ ಅಂತೇಳಿ ಅಂದ್ಕೊಳ್ಬೇಡ, ಇದು ಅರ್ಥಪೂರ್ಣವಾದ ನಿನ್ನ ಜೀವನಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ. ನೀನು ಒಳ್ಳೇದು ಮಾಡಿದಾಗ ನಿನಗೆ ಒಳ್ಳೇದು ಸಿಗಲಿಲ್ಲ ಅಂತೇಳಿ ನಿನ್ನ ಒಳ್ಳೆಯ ಕಾರ್ಯವನ್ನು ಬಿಡಬೇಡ. ಯಾಕಂದರೆ ಅದು ನಿನ್ನ ಗುಣ. ಎದುರಿಗಿರೋರು ನಿನಗೆ ಮೋಸ ಮಾಡಿದ್ದಾರೆ ಅಂದರೆ ಅದು ಅವರ ಕರ್ಮ ಅಲ್ವಾ. ಅದಕ್ಕೂ ನಿನಗೂ ಭಿನ್ನವಾದ ಅಂತರವಿದೆ. ನೀನು ವಿಶೇಷ ವ್ಯಕ್ತಿ, ವಿಶೇಷವಾಗೇ ಇರಲಿ ನಿನ್ನ ಜೀವನ, ನಿನ್ನ ಒಂದು ಸತ್ಕಾರ್ಯಗಳು, ಸಂಸ್ಕಾರಗಳು, ರೀತಿ ನೀತಿಗಳು, ನಡೆನುಡಿಗಳು ಅಂತ ಹೇಳ್ಕೊಟ್ಟಿದ್ದಾರೆ ಅಲ್ವಾ ಸ್ನೇಹಿತರೆ. ಹಾಗಾಗಿ ನಾನಿಲ್ಲಿ ನಿಮಗೆ ಮನಮುಟ್ಟುವ ಹಾಗೆ ವಿಸ್ತಾರವಾಗಿ ಹೇಳಿದರೆ ನಿಮಗದು ಅರ್ಥನೂ ಆಗುತ್ತೆ. ಹಾಗೆ ನಾನು ತುಂಬ ನಿಮಗೂ ಕೂಡ ಕ್ಲಿಷ್ಟ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಬಾಬಾರವರ ಒಂದು ಪದ್ಧತಿಯನ್ನೇ ಅನುಸರಿಸ್ತೀನಿ. ಹಾಗಾಗಿ ನೀವು ದಯೆ, ದಾನ, ಧರ್ಮ, ಸೇವೆ, ಮನುಷ್ಯತ್ವ, ಮಾನವೀಯತೆಯನ್ನು ಹೆಚ್ಚಾಗಿ ನಿಮ್ಮಲ್ಲಿ ಜಾಗೃತಗೊಳಿಸ್ಕೊಳ್ಳಿ. ಯಾರು ಏನು ಹೇಳ್ತಾರೋ ಅದು ಬೇಡ. ಭಗವಂತ ಈ ಉದ್ದೇಶಗಳಿಗೆ ಮೆಚ್ಚಿ ನಮಗೆ ಫಲ ಕೊಡ್ತಾರೆ ಅಂದರೆ ಆ ಉದ್ದೇಶಗಳ ಜೊತೆ ಭಗವಂತನೇ ಸಂಪರ್ಕಕ್ಕೆ ನಾವು ಹೋಗ್ತೀವಲ್ವ, ಅವನ ಸಂಪರ್ಕವೇ ನಮ್ಮ ಜೊತೆಗಿದ್ರೆ, ಭಗವಂತನೇ ನಮ್ಮ ಸಂಪರ್ಕಕ್ಕೆ ಬಂದರೆ, ಅವನೇ ನಮಗೆ ಬಂಧುವಾದರೆ, ತಂದೆ ಆದರೆ, ತಾಯಿ ಆದರೆ, ಯಾರು ನಮ್ಮನ್ನು ಏನು ಮಾಡೋಕ್ಕೆ ಸಾಧ್ಯ ಅಲ್ವಾ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಈ ಮಲ ಮಾಸ, ಈ ಅಧಿಕ ಮಾಸ, ಈ ಪುರುಷೋತ್ತಮ ಮಾಸವನ್ನು ನಿರ್ಲಕ್ಷ್ಯದಿಂದ ವ್ಯರ್ಥವಾಗಿ ಕಾಲ ಹರಣ ಮಾಡಿ ಕಳೆಯೋದು ಬೇಡ. ಇದನ್ನು ಒಂದು ಅರ್ಥಪೂರ್ಣವಾದ ಧರ್ಮದ ಹಾದಿಯಲ್ಲಿ ತಗೊಂಡು ಹೋಗಿ ನಮ್ಮನ್ನು, ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿಸ್ಕೊಳ್ಳೋಣ ಅಲ್ವಾ ಸ್ನೇಹಿತರೆ. ಹಾಗೆ ನಾನು ಇನ್ನೊಂದು ವಿಚಾರ ಹೇಳ್ತೀನಿ. ನಮ್ಮ ಮನೆಯಲ್ಲಿ ನಾನ್ ವೆಜ್ ತಿಂತೀವಿ, ಹಾಗಾಗಿ ಅವರಿಗಂತೂ ನಾನು ಮಾಡಿಕೊಡ್ಲೇಬೇಕು. ನನಗೆ ಪೂಜೆ ಮಾಡಲಿಕ್ಕೆ ಇಷ್ಟ ಇದೆ, ನಾನು ಮಾಡಿಕೊಟ್ಟು ಈ ಪೂಜೆ, ಈ ವ್ರತ, ಈ ಸೇವೆಗಳಲ್ಲಿ ನನ್ನನ್ನು ತೊಡಗಿಸ್ಕೊಳ್ಬೋದು ಅಂದರೆ ಖಂಡಿತ ಅದು ನಿಮ್ಮದೇ ಆದ ಕರ್ತವ್ಯ ಅಲ್ವಾ. ಕರ್ತವ್ಯದ ರೂಪದಲ್ಲಿ, ಜವಾಬ್ದಾರಿಯ ರೂಪದಲ್ಲಿ ನಿಮ್ಮ ಮನೆಯ ಅಡಿಗೆ ಕೆಲಸವನ್ನೆಲ್ಲ ಮುಗಿಸಿ ಅವರಿಗೆ ಮಾಡಿಟ್ಟು ಅವ್ರಿಗೆ ಬಡಿಸ್ಬೋದು ನೀವು, ಖಂಡಿತ ಏನು ತೊಂದರೆ ಇಲ್ಲ. ಆದರೆ ನೀವು ತಿನ್ನೋದು ಬೇಡ. ನೀವು ಒಂದು ಸಂಕಲ್ಪದಲ್ಲಿದ್ದು ಆ ಕುಟುಂಬದ ಉದ್ಧಾರಕ್ಕೋಸ್ಕರ ನೀವು ಶ್ರಮಿಸ್ಬೋದು. ಖಂಡಿತ ನಿಮ್ಮ ಈ ಒಂದು ಒಳ್ಳೆಯ ಭಾವ ಇರುತ್ತಲ್ಲ, ಅದಕ್ಕೆ ಭಗವಂತ ಒಲಿತಾರೆ. ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ನೀವು ಮಾಡೋದು ನೋಡಿ ನಿಮ್ಮ ಮನೆಯಲ್ಲೂ ಕೂಡ ಕೆಲವರು ಪರಿವರ್ತನೆನೂ ಆಗ್ಬೋದು. ಎಲ್ಲ ನಿಮ್ಮ ಮೇಲೆ ಅವಲಂಬಿತ ಆಗಿರುತ್ತೆ. ಕೆಲವೊಂದು ಸಾರಿ ಅನಿವಾರ್ಯವಾಗಿ ಯಾರೂ ಕೇಳೋದಿಲ್ಲ ಅಲ್ವಾ. ಒಂದು 16 ದಿನನೋ 11 ದಿನ ಸಂಕಲ್ಪ ಮಾಡ್ತಿರೋ, 33 ದಿನನೂ ಮಾಡ್ತಿರೋ, ಇಲ್ಲ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಸಂಕಲ್ಪ ಮಾಡಿದಾಗ ನೀವು ಮಾತ್ರ ನಾನ್ ವೆಜ್ ತಿನ್ನಬೇಡಿ. ಮನೆಯಲ್ಲಿ ಕೇಳಿದರು ಅದರಿಂದ ಸಮಸ್ಯೆ ಆಗಬಾರ್ದಲ್ವ, ನಿಮ್ಮ ಪೂಜೆಗೆ ನಿಮ್ಮ ಮನೇಲಿ ಏನೂ ಕಿರಿಕಿರಿ ಆಗಬಾರ್ದಲ್ವ. ಹಾಗಾಗಿ ಅವರನ್ನು ಶಾಂತಪಡಿಸಿ, ಮೊದಲು ಅವರನ್ನು ತೃಪ್ತಪಡಿಸಿ ನಂತರ ಭಗವಂತನ ಸೇವೆ ಮಾಡಿ. ಖಂಡಿತ ಅದು ಕೂಡ ಒಳ್ಳೆಯದೇ. ಯಾಕಂದರೆ ಮನೆಯಲ್ಲಿ ಒಂದು ಅಸಮತೋಲನವನ್ನು ಇಟ್ಕೊಂಡು, ಇಲ್ಲ ಒಂದು ಜಗಳ ಸಮಸ್ಯೆಯನ್ನು ಉಂಟು ಮಾಡಿಕೊಂಡು ಭಗವಂತನ ಸೇವೆಯನ್ನು ಮಾಡಬಾರ್ದು. ನಿಮಗೂ ಕೂಡ ನೆಮ್ಮದಿ ಆಗಿರೋದಿಲ್ಲ. ಆ ಸೇವೆಯನ್ನು ನೀವು ಮಾಡೋಕ್ಕೂ ಅದು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಕಿರಿಕಿರಿ ಆಗಿಬಿಡುತ್ತೆ ಅಲ್ವಾ. ಹಾಗಾಗಿ ಈ ರೀತಿ ಕೂಡ ಮಾಡ್ಬೋದು. ಯಾವುದಾದ್ರೂ ಊರಿಗೆ ಹೋದಾಗ ಮಾಡೋಕ್ಕಾಗೋದಿಲ್ಲ, ಖಂಡಿತ ನಾಮಸ್ಮರಣೆ ಅಷ್ಟೇ ಮಾಡ್ಕೊಳ್ಳಿ. ಲೇಟ್ ಆದಾಗ ಮಾಡೋಕ್ಕಾಗೋದಿಲ್ಲ,
ಪೂಜೆ ಮಾಡಬೇಡಿ, ನಾಮಸ್ಮರಣೆ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಯಾರೋ ಬಂದು ನೀರು ಕೇಳಿದ್ರು ಅಂದರೆ ಖಂಡಿತ ಕೊಡಿ. ಈಗಿನ ಕಾಲ ಸರಿ ಇಲ್ಲ ಅಂತಲ್ಲ, ಆದರೆ ಅವರು ಹೇಗೆ ಏನು ಎತ್ತ ಅಂತೇಳಿ ಗುರುತಿಸೋದಂತೂ ನಿಮಗೆ ಕಾಣಿಸ್ತದೆ. ಯಾಕಂದರೆ ನಿಮ್ಮ ಜೊತೆ ಬಾಬಾ ಇದ್ದಾರೆ, ಮೋಸ ಆಗಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಸುರಕ್ಷಿತ ಭಾವನೆ ಇಟ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಸಹಕರಿಸಿ ಪ್ರಾಣಿ ಪಕ್ಷಿಗಳಿಗೆ, ಹಾಗೆ ನಿಸ್ಸಹಾಯಕರಿಗೆ. ತೀರ್ಥಯಾತ್ರೆಗಳನ್ನೇ ಮಾಡಿ ಪಾಪವನ್ನು ಕಳ್ಕೊಳ್ಬೇಕು ಅಂತ ಇಲ್ಲ. ಇಂತಹ ಒಂದು ಮಾಸಗಳು, ಇಂಥ ಒಂದು ಕೆಲವು ತಿಂಗಳುಗಳು, ಕೆಲವು ದಿನಗಳು ಬರ್ತವೆ. ಅಂಥ ದಿನಗಳಲ್ಲಿ ಭಗವಂತನ ಸೇವೆಯನ್ನು, ದಯೆ, ನಿಷ್ಠೆ, ಕರುಣೆ, ಪ್ರೇಮ, ಇಂಥ ಒಂದು ಒಳ್ಳೆಯ ಗುಣಗಳನ್ನು, ಮನುಷ್ಯತ್ವ, ಮಾನವೀಯತೆಯ ಗುಣಗಳನ್ನು ಇಟ್ಕೊಂಡು ನಾವು ಆ ಭಗವಂತನ ಸೇವೆ ಮಾಡಿದರೆ ಖಂಡಿತವಾಗಿಯೂ ತೀರ್ಥಯಾತ್ರೆ ಮಾಡಿದ್ದಕ್ಕಿಂತ ಹೆಚ್ಚಿನ ಪುಣ್ಯ ದೊರಕುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಈ ಒಂದು ಮಲಮಾಸದಲ್ಲಿ ಎಷ್ಟಾಗುತ್ತೋ ಅಷ್ಟು ನಾಮಸ್ಮರಣೆ ಮಾಡಿ. ನನಗೇನು ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಮ ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂದರೆ ಖಂಡಿತ ನಿಮ್ಮ ಪರಿಸ್ಥಿತಿ ಅಂತೂ ಸರಿ ಇದೆ ಅಲ್ವಾ, ಅಂದರೆ 5 ನಿಮಿಷಗಳ ಕಾಲ ನೀವು ಆ ಭಗವಂತನಿಗೆ, ನೀವು ನಂಬಿದ ಗುರುವಿಗೆ ಸಮಯ ಕೊಡ್ತೀರಲ್ವ. ಹಾಗಾಗಿ ನಿಮ್ಮದೇ ಆದ ಒಂದಿಷ್ಟು ಸಮಯದಲ್ಲಿ, 24 ಗಂಟೆಗಳ ಸಮಯದಲ್ಲಿ ಭಗವಂತನಿಗೆ ಒಂದು 5 ನಿಮಿಷನೋ 10 ನಿಮಿಷನೋ ಕೊಡಿ. ಒಂದು ಕಡೆ ಶಾಂತವಾಗಿ ಮೌನವಾಗಿ ಕುಳಿತು ಅವರ ನಾಮಸ್ಮರಣೆ ಮಾಡಿ. ಖಂಡಿತ ನೀವು 5 ನಿಮಿಷಗಳ ಸಮಯ ಆ ಭಗವಂತನಿಗೆ ಕೊಡ್ತಾ ಇಲ್ಲ, ನಿಮಗೆ ಒಂದು ಪುಣ್ಯ ವೃದ್ಧಿ ಮಾಡಿಕೊಳ್ಳುವ ಸಮಯವನ್ನು ನಿಮಗೆ ನೀವೇ ಕೊಡ್ತಾ ಇದ್ದೀರಾ ಅನ್ನುವ ಅನುಭವ ನಿಮಗೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಅಧಿಕ ಮಾಸ, ಮಲಮಾಸ, ಪುರುಷೋತ್ತಮ ಮಾಸದ ಬಗ್ಗೆ ನಾನು ನನ್ನದೇ ಆದ ಇನ್ನೊಂದು ಅಡುಗೆ ಚಾನಲ್ ಇದೆಯಲ್ಲ, ಕುಕ್ ವಿತ್ ಸಾಯಕೀರ್ತಿ ಯೂಟ್ಯೂಬ್ ಚಾನಲ್, ಅದರಲ್ಲಿ ವಿಸ್ತಾರವಾದ ಒಂದು ಸಣ್ಣ ವಿಡಿಯೋ ಹಾಕಿದ್ದೀನಿ. ಇಷ್ಟ ಇದ್ದರೆ ಹೋಗಿ ನೋಡಿ, ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇಲ್ಲ ನಮಗೆ ಇದರಲ್ಲೇ ಆ ಮಾಹಿತಿಯನ್ನು ತಿಳಿಸಿ ಅಂದರೆ ಖಂಡಿತವಾಗಿಯೂ ಕಮೆಂಟಲ್ಲಿ ತಿಳಿಸಿ, ನಾನು ಇದರಲ್ಲೇ ಇನ್ನೊಂದು ವಿಡಿಯೋ ಮಾಡಿ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ತೀನಿ. ಅಧಿಕ ಮಾಸ ಅಂದರೆ ಏನು, ಅದು ಹೇಗೆ ಬರುತ್ತೆ, ಯಾಕೆ ಬರುತ್ತೆ, ಎಲ್ಲದರ ವಿವರಣೆನ ಕೊಡ್ತೀನಿ. ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ. ಖಂಡಿತ ಎಷ್ಟಾಗುತ್ತೋ ಅಷ್ಟು ಒಳ್ಳೆಯದನ್ನು ಮನಸ್ಸಲ್ಲಿ ತುಂಬಿಕೊಂಡು ನಕಾರಾತ್ಮಕತೆಯನ್ನು ಬದಿಗೊತ್ತಿ ದೂರ ತಳ್ಳಿಬಿಡಿ. ನನ್ನ ಹತ್ರ ಬರಬೇಡ, ನನಗೆ ಸಮಯ ಇಲ್ಲ ಈಗ ಚಿಂತೆ ಮಾಡೋದಕ್ಕಾಗಿರ್ಬೋದು, ಇನ್ನು ಯಾವುದೇ ರೀತಿ ಒಂದು ವ್ಯರ್ಥ ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕೆ ನನಗೀಗ ಸಮಯ ಇಲ್ಲ ಅನ್ನೋ ರೀತಿಯಲ್ಲಿ ದೂರ ಮಾಡಿ, ಅವುಗಳನ್ನು ಇಗ್ನೋರ್ ಮಾಡಿ ನೀವು ನಿಮ್ಮದೇ ಆದ ಒಂದು ಒಳ್ಳೆಯ ಕರ್ಮವನ್ನು ವೃದ್ಧಿ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ನಿಮ್ಮ ಜೀವನ ಸುರಕ್ಷಿತವಾಗಿರುತ್ತೆ. ಹಾಗೆ ನೀವು ಬಯಸಿದ್ದೆಲ್ಲ ಆ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ಎಲ್ಲ ರೀತಿಯಲ್ಲೂ ಸಿಗಲಿ. ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಜೀವನದಲ್ಲಿ ಸಂಪತ್ಭರಿತವಾಗಲಿ ಅಂತೇಳಿ ಆ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಈ ವಿಡಿಯೋನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.